ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ನ ರಾಜೇಂದ್ರ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಾನು ಕೀಬೋರ್ಡ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಇದನ್ನು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಎಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈಗ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಪ್ರಕಾರ ನಿನ್ನೆ ಹೇಳಿದ ಪ್ರಕಾರ ನಿನ್ನೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಅದನ್ನು ಇಲ್ಲಿ ಪ್ರಾಕ್ಟಿಕಲಿ ನಿಮಗೆ ಹೇಳ್ತಾ ಇದ್ದೀನಿ. ಎಷ್ಟು ಕೀಸ್ ಟೈಪ್ ಬರ್ತಾವಪ್ಪ ಅಂದ್ರೆ 3 ಟೈಪ್ಸ್ ಕೀಸ್ ಬರ್ತಾವೆ. ಒಂದು ಅಲ್ಫಾ ನ್ಯೂಮರಿಕ್ ಕೀಸ್. ಅಲ್ಫಾ ನ್ಯೂಮರಿಕ್ ಕೀಸ್ ಅಂದರೆ ಇಲ್ಲಿ ಇದಾವೆ ನೋಡ್ರಿ, QWER, POIUTY ಮತ್ತು ASDF ಸೆಮಿಕೊಲನ್ LKJGH ZXCV ಮತ್ತು MNB. ಈ ಪ್ರಕಾರವಾಗಿ ಇಲ್ಲಿ ಒಂದು ಕೀಬೋರ್ಡ್ದಲ್ಲಿ ಇರ್ತಕ್ಕಂಥವೆಲ್ಲ ಏನಪ್ಪ ಅಂದ್ರೆ ಇವ ಅಲ್ಫಾಬೆಟ್ಸ್. ಈ ನಂಬರ್ಸು 1 2 3 4 5 0 9 8 7 6 0 to 9 ನಂಬರ್ಸ ಇಲ್ಲಿ ಅದಾವ. ಆಮೇಲೆ ನಮ್ ಪ್ಯಾಡ್ ಹತ್ತಿದೆ, ಇಲ್ಲಿ ನಮ್ ಪ್ಯಾಡ್ ಇದೆ, ಇಲ್ಲೂ ಕೂಡ ನಂಬರ್ಸ್ ನಾವು ಕಾಣ್ಬೋದು. ಇದು ಅಲ್ಫಾ ನ್ಯೂಮರಿಕ್ ಕೀಸ್. ಇನ್ನು ಫಂಕ್ಷನಲ್ ಕೀಸ್ ಅಂದರೆ ಇಲ್ಲಿ F1 to F12 ತನ ಇಲ್ಲದ ನೋಡಿ, F1 F2 F3 F4 ಈ ಪ್ರಕಾರವಾಗಿ F12 ತನೂ ಅದಾವ. ಸೊ ಇವು ಫಂಕ್ಷನಲ್ ಕೀಸ್. ಇನ್ನು ಸ್ಪೆಷಲ್ ಕೀಸ್ ಯಾವ ಬರ್ತಾವೆ ಅಂದರೆ ಇಲ್ಲಿದಾವೆ ನೋಡ್ರಿ, ಸ್ಪೇಸು, ಇಲ್ಲಿ ಟ್ಯಾಬ್ ಇದೆ, ಆಮೇಲೆ ಇಲ್ಲಿ ಕ್ಯಾಪ್ಸ್ಲಾಕ್ ಆನ್ ಆಗ್ತದೆ ನೋಡಿ. ಇಲ್ಲಿ ಕ್ಯಾಪ್ಸ್ಲಾಕ್ ಆನ್ ಆಗಿತ್ತಂದರೆ ಇಲ್ಲಿ ನಾವೇನು ಮಾಡ್ಬೋದು, ಎಲ್ಲ ಕ್ಯಾಪಿಟಲ್ ಲೆಟರ್ಸ್. ಫಾರ್ ಎಕ್ಸಾಂಪಲ್ ಈಗ ನೋಡಿರಿ ABCD ನಾನು ಕ್ಯಾಪ್ಸ್ಲಾಕನ್ನು ಆನ್ ಮಾಡಿ ಬರ್ತಾ ಇದ್ದೀನಿ. ಮತ್ತು ಈ ಕ್ಯಾಪ್ಸ್ಲಾಕನ್ನು ಮತ್ತೆ ಏನು ಮಾಡ್ತೀನಿ, ಆಫ್ ಮಾಡ್ತೀನಿ. ಈಗ ನಾನು ಸ್ಪೇಸ್ ಕೊಡ್ತೀನಿ, ABCD ನೋಡಿ. ಕ್ಯಾಪ್ಸ್ಲಾಕ್ ಆನ್ ಇದ್ದಿತ್ತಂದರೆ ಎಲ್ಲನೂ ಅಪ್ಪರ್ ಕೇಸ್ಗಳು ಬರ್ತವೆ. ಕ್ಯಾಪ್ಸ್ಲಾಕ್ ಆಫ್ ಇದ್ದಿತ್ತಂದರೆ ನಾವು ಸ್ಮಾಲ್ ಲೆಟರ್ಸ್ ತೊಗೋಬೋದು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಈಗ ಇಲ್ಲಿ ಟ್ಯಾಬ್ ಹತ್ತಿದೆ ನೋಡಿರಿ, ಟ್ಯಾಬ್ನ ಹೊಡೆದಿನಂದ್ರಪ್ಪ ಅಂದರೆ ನೆಕ್ಸ್ಟ್ ಜಂಪ್ ಆಗ್ತದೆ, ಇಷ್ಟು ಜಂಪ್ ಆಗ್ತದೆ. ಅದೇ ಸ್ಪೇಸ್ ಹೊಡೆದಿನಂದರೆ ಒಂದೇ ಜಂಪ್ ಆಗ್ತದೆ. ಸೊ ಇದು ಟ್ಯಾಬ್ಗೆ ಮತ್ತು ಸ್ಪೇಸ್ಗೆ ಇರ್ತಕ್ಕಂಥ ವ್ಯತ್ಯಾಸ ನೋಡಿರಿ. ನಾನು ಏನು ಮಾಡ್ತೀನಿ, ಇಲ್ಲಿಂದ್ರೆ ಒಂದು ಸ್ಪೇಸ್ ಕೊಡ್ತೀನಿ, ಒಂದೇ ಸ್ಪೇಸ್. ಅದೇ ನಾನು ಟ್ಯಾಬನ್ನು ಪ್ರೆಸ್ ಮಾಡಿದರೆ ನೋಡಿ ಮೋರ್ ದ್ಯಾನ್ 1 ಸ್ಪೇಸ್. ಗೊತ್ತಾಯ್ತಲ್ಲ, ಇದು ಸ್ಪೇಸ್ ಮತ್ತು ಟ್ಯಾಬ್ಗೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್, ವ್ಯತ್ಯಾಸ. ಓಕೆ, ನಿಮ್ಗೆ ಕ್ಯಾಪ್ಸ್ಲಾಕು ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಶಿಫ್ಟ್, ಇಲ್ಲಿ ಒಂದು ಶಿಫ್ಟ್ ಇದೆ, ಇಲ್ಲಿ ಒಂದು ಶಿಫ್ಟ್ ಇದೆ. ಈ ನಾವು ಶಿಫ್ಟ್ ಎದ್ರ ಸಲುವಾಗಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಶಿಫ್ಟ್ A ನೋಡಿ, ಶಿಫ್ಟ್ A. ಓಕೆ, ಕ್ಯಾಪಿಟಲ್ದಾಗ ಬರಿಬೇಕಾಗಿತ್ತಂದ್ರೆ ನಾವು ಏನು ಮಾಡ್ಬೇಕಂದ್ರೆ ಶಿಫ್ಟನ್ನು ಪ್ರೆಸ್ ಮಾಡಬೇಕು. ಸೇಮ್ ನಾವು ಹಂಗೆ ಬರೆದುಬಿಟ್ಟು ಅಂದರೆ ಏನಾಗ್ತದೆ, ಇಲ್ಲಿ ಸ್ಮಾಲ್ ಲೆಟರ್ಸ್ ಬರ್ತದೆ. ಅದಕ್ಕೆ ನಮಗೆ ಶಿಫ್ಟ್ ಪ್ರೆಸ್ ಮಾಡ್ಕೊಂಡು ಬರೆದದ್ದು ಅಂದರೆ ನಾವು ಏನಾಗ್ತದೆ, ಇಲ್ಲಿ ಏನಾಗ್ತದೆ, ಕ್ಯಾಪಿಟಲ್ ಬರ್ತದೆ. ಸೊ ಈ ಕಡೆದು ನಾವು ಇಲ್ಲಿ ಯೂಸ್ ಮಾಡ್ಕೋಬೋದು ನೋಡ್ರಿ. ಇಲ್ಲಿ ಶಿಫ್ಟ್ L, ಶಿಫ್ಟ್ K ನೋಡ್ರಿ, ಇಲ್ಲಿ ಇದು ಕೂಡ ಯೂಸ್ ಆಗ್ತಕ್ಕಂಥದ್ದು. ಶಿಫ್ಟನ್ನು ಪ್ರೆಸ್ ಮಾಡಿ ಮೊದಲನೇ ಅಕ್ಷರ ನಮ್ಮ ಕ್ಯಾಪಿಟಲ್ ಬೇಕಾಗಿತ್ತು ನಾವು ತಗೋಬೋದು. ಅದರ ನಂತರ ನಾವು ನೆಕ್ಸ್ಟ್ ಲೈನ್ ಬರಬೇಕಾಗಿತ್ತಂದ್ರೆ ಇಲ್ಲಿ ಎಂಟರ್ ಪ್ರೆಸ್ ಮಾಡೋದು. ಇಲ್ಲಿದೆ ನೋಡಿರಿ ಎಂಟರ್, ಇದು ಎಂಟರನ್ನು ಪ್ರೆಸ್ ಮಾಡಿದರೆ ನಾವು ನೆಕ್ಸ್ಟ್ ಲೈನ್ಗೆ ನಮ್ಮ ಕರ್ಸರಲ್ಲಿ ಬಂದಿರ್ತದೆ. ಅದರ ನಂತರ ನಾನು ನಿಮ್ಗೆ ಮತ್ತೆ ಏನು ಹೇಳಿದ್ದೆಪ್ಪ ಅಂದರೆ ಇಲ್ಲಿ ಕಂಟ್ರೋಲ್ ಅಂತ ಹೇಳಿದ್ದೆ. ನಾ ಕಂಟ್ರೋಲ್ ಯೂಸ್ ಮಾಡಿಕೊಂಡು ಏನೇನು ಮಾಡ್ಕೋಬೋದು, ಇಲ್ಲಿ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಕಾಂಬಿನೇಷನ್ ಕೀಸ್ ನೋಡ್ಬೋದು. ಜಸ್ಟ್ ನಾ ಕಂಟ್ರೋಲ್ A ಮಾಡ್ತೀನಿ. ಕಂಟ್ರೋಲ್ A ಅಂದ್ಕೊಳ್ಳಿ ಏನಾಗಿದೆ ನೋಡ್ರಲ್ಲಿ, ಸೆಲೆಕ್ಟ್. ಕಂಟ್ರೋಲ್ A ಅಂದರೆ ಏನಾಯ್ತು, ಸೆಲೆಕ್ಟ್ ಆಗಿದೆ. ಆಮೇಲೆ ಕಂಟ್ರೋಲ್ A ಆದ ನಂತರ ಕಂಟ್ರೋಲ್ A ಮಾಡಿದ್ದೀನಿ. ಈಗ ನಾನು ಏನು ಮಾಡ್ತೀನಿ, ಮತ್ತೆ ಕಂಟ್ರೋಲ್ A ಮಾಡಿ ಸೆಲೆಕ್ಟ್ ಆಗಿದೆ. ಆಮೇಲೆ ಕಂಟ್ರೋಲ್ C ಮಾಡ್ತೀನಿ. ಇಲ್ಲಿ ಕಂಟ್ರೋಲ್ C ಇದೆ ನೋಡಿ, ಇಲ್ಲಿ C ಅಂದರೆ ಏನಿಲ್ಲಿ ಕಾಫಿ. ಕಂಟ್ರೋಲ್ C ಮಾಡಿ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಕರ್ಸರ್ ಇಟ್ಟು ಎಂಟರ್ ಪ್ರೆಸ್ ಮಾಡಿ ಇಲ್ಲಿ ಕಂಟ್ರೋಲ್ V ಮಾಡ್ತೀನಿ, ಪೇಸ್ಟ್ ನೋಡಿರಿ. ಪೇಸ್ಟ್ ಆಗಿದೆ. ಇಲ್ಲಾಗ ಎಷ್ಟು ಸಲ ನೀವು ಪೇಸ್ಟ್ ಮಾಡ್ತೀರಲ್ಲ ಅಷ್ಟು ಸಲ ಇಲ್ಲಿ ಮತ್ತೆ ಪೇಸ್ಟ್, ಕಂಟ್ರೋಲ್ V ಮತ್ತು ಕಂಟ್ರೋಲ್ V ಮತ್ತು ಕಂಟ್ರೋಲ್ V. ಈ ಪ್ರಕಾರ ನಾವಿಲ್ಲಿ ಪೇಸ್ಟನ್ನು ಮಾಡ್ಕೋಬೋದು. ಇದು ಏನಾಗ್ತಪ್ಪ ಅಂದರೆ ಶಾರ್ಟ್ಕಟ್ ಕೀಸನ್ನು ಯೂಸ್ ಮಾಡಲಿಕ್ಕೆ ಕಂಟ್ರೋಲನ್ನು ಯೂಸ್ ಮಾಡ್ಕೋಬೋದು. ಕಂಟ್ರೋಲ್ A, ಕಂಟ್ರೋಲ್ C. ಆಮೇಲೆ ನಾವು ಮತ್ತೆ ಇದನ್ನ ಏನು ಮಾಡ್ಬೋದು, ಈಗ ನಮ್ಗೆ ಎಷ್ಟು ಬೇಕಷ್ಟಲ್ಲ ಕಂಟ್ರೋಲ್ A ಮಾಡಿ ಸೆಲೆಕ್ಟ್ ಹೊಡೆದು ಅಂದರೆ ಏನಾಗ್ತದೆ, ಇಲ್ಲಿ ನಾ ಕಂಟ್ರೋಲ್ X ಹೊಡೆದೇನಪ್ಪ ಅಂದರೆ ಇಲ್ಲಿ ಏನಾಗ್ತದೆ, ಹೋಗಿಬಿಡ್ತದೆ. ಓಕೆ, ಮತ್ತು ನಾವು ಪುನಃ ತರಿಸ್ಬೇಕಾಗಿತ್ತಾರೆ ಇಲ್ಲಿ ಕಂಟ್ರೋಲ್ Z. ಕಂಟ್ರೋಲ್ Z ಅಂದರೆ ಏನು, ಅಂಡು ಅಂತೇಳಿ ಕರೀತಾರೆ, ಕಂಟ್ರೋಲ್ Z. ಮತ್ತು ಕಂಟ್ರೋಲ್ Y ಅಂತೇಳಿ ಬರ್ತದೆ, ಕಂಟ್ರೋಲ್ Z ನೋಡಿರಿ. ಕಂಟ್ರೋಲ್ Z ನಾವು ಏನು ಮಾಡ್ಬೋದು, ಇಲ್ಲಿ ನಾವು ಓದೋದನ್ನು ಮತ್ತು ವಾಪಸ್ಸನ್ನು ತರಿಸಲಿಕ್ಕೆ ಯೂಸ್ ಮಾಡ್ಕೋಬೋದು. ಇದು ಕಂಟ್ರೋಲ್ ಕಾಂಬಿನೇಷನ್ ಕೀಸ್. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಂಡೋ ಬಟನ್ ನೋಡಿರಿ. ಜಸ್ಟ್ ನಾವು ಮೌಸನ್ನು ಕ್ಲಿಕ್ ಮಾಡಿದ ನಂತರ ಬರ್ತಕ್ಕಂಥದ್ದು ನೋಡಿರಿ, ಇದು ವಿಂಡೋ ಶಾರ್ಟ್ಕಟ್. ಡೈರೆಕ್ಟಾಗಿ ನಾವು ಇಲ್ಲಿ ಓಪನ್ ಮಾಡ್ಕೋಬೋದು. ಇಲ್ಲಿ ಒಂದು ವಿಂಡೋ ಇದೆ ನೋಡಿರಿ, ಇದು ಸೇಮ್ ಆದ
ವರ್ಕ್ ಮಾಡ್ತದೆ. ಓಕೆ, ಆಮೇಲೆ ಇಲ್ಲಿ ಆಲ್ಟ್ ಕಾಂಬಿನೇಷನ್ ಅಂದರೆ ಏನಿದೆ ಅಲ್ಲಿ, ನಾವೀಗ ಫಾರ್ ಎಕ್ಸಾಂಪಲ್ ಈಗ ಮಷಿನ್ ಶಟ್ ಡೌನ್ ಮಾಡಬೇಕಾಗಿದೆ. ಮಷಿನ್ ಶಟ್ ಡೌನ್ ಮಾಡಬೇಕಾಗಿದ್ರೆ ಇಲ್ಲಿ ಏನು ಮಾಡ್ತಾನೆ, ಇಲ್ಲಿ Alt F4 ಪ್ರೆಸ್ ಮಾಡ್ತೀನಿ. ಇಲ್ಲಿ ಕೇಳ್ತಾ ಇದೆ, ಡು ಯು ವಾಂಟ್ ಟು ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್, ಸೇವ್, ಡೋಂಟ್ ಸೇವ್, ಕ್ಯಾನ್ಸಲ್. ಓಕೆ, ನಾ ಈಗ ಏನು ಶಟ್ ಡೌನ್ ಮಾಡೋದು ಬೇಡ, ಅದಕ್ಕೆ ಕ್ಯಾನ್ಸಲ್ ಅಂತೀನಿ. ಓಕೆ, ಈ ಪ್ರಕಾರ ನಾವು ಆಲ್ಟ್ ಕಾಂಬಿನೇಷನ್ ಕೀಸನ್ನು ಯೂಸ್ ಮಾಡ್ಕೋಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಸ್ಪೇಸ್ ಆಯಿತು. ಆಮೇಲೆ ಇಲ್ಲಿ ಇದು ಏನಿದೆ, ಇಲ್ಲಿ ಎಂಟರ್. ಇದು ಎಂಟರ್ ನಾವು ಎದುರು ಸಲ ಯೂಸ್ ಮಾಡಬೇಕಂದ್ರೆ ಎಂಟರನ್ನು ನಾವು ನೆಕ್ಸ್ಟ್ ಲೈನ್ಗೆ ಹೋಗಲಿಕ್ಕೆ ಎಂಟರ್ನ ಯೂಸ್ ಮಾಡ್ಕೋಬೇಕು. ನೋಡಿರಿ, ನೆಕ್ಸ್ಟ್ ಲೈನ್ ನಾವು ಬರಬೇಕಾದ್ರೆ ಇಲ್ಲಿ ಎಂಟರ್ ಎಂಟರ್ ಎಂಟರ್, ನೋಡಿರಿ ಎಂಟರನ್ನು ಇಲ್ಲಿ ಪ್ರೆಸ್ ಮಾಡ್ತೀನಿ. ಎಂಟರ್ ಎಂಟರ್ ಎಂಟರ್. ಮತ್ತು ಬ್ಯಾಕ್ ಪೇಸ್ ಅಂದರೆ ನೋಡಿರಿ ಇಲ್ಲಿ ಏನಾಗ್ತದೆ, ಬ್ಯಾಕ್ ಬರ್ತದೆ. ನಾವು ನೆಕ್ಸ್ಟ್ ಎಷ್ಟು ಲೈನ್ ಹೊಡೆದಿದ್ದಿಲ್ಲ ಅಷ್ಟು ಬ್ಯಾಕ್ ಬರ್ತದೆ. ಮತ್ತು ಇಲ್ಲಿ ನಾವು ಬ್ಯಾಕ್ ಪೇಸ್ ಹೊಡೆದ್ರೆ ಏನಾಗ್ತದೆ ಅಂದರೆ ಡಿಲೀಟ್ ಆಗ್ತದೆ. ಲೆಫ್ಟ್ ಸೈಡ್ದು ಎಲ್ಲ ಡಿಲೀಟ್ ಆಗ್ತವೆ. ಮತ್ತು ಕಂಟ್ರೋಲ್ Z ಹೊಡೆದ್ರೆ ಮತ್ತು ಪುನಃ ಬಂದಿರ್ತವೆ. ಓಕೆ, ಇದು ಇದು ಬ್ಯಾಕ್ ಪೇಸನ್ನು ಪ್ರೆಸ್ ಮಾಡಿದರೆ ಎಲ್ಲ ಡಿಲೀಟ್ ಆಗ್ತವೆ. ಓಕೆ, ಇನ್ನು ಮತ್ತು ಏನಿದೆ ಅಂದರೆ ಇವು ಎರೋ ಕೀಸನ್ನು ನಾವು ಏನು ಯೂಸ್ ಮಾಡ್ಕೋಬೋದು ನೋಡಿರಿ ಇಲ್ಲಿ. ಇಲ್ಲಿ ರೈಟ್ ಎರೋ ಕೀಸ್. ಓಕೆ, ಇದು ಲೆಫ್ಟ್ ಎರೋ ಕೀಸ್, ಇದು ಅಪ್ ಎರೋ ಕೀಸ್. ಓಕೆ, ಇದು ಡೌನ್ ಎರೋ ಕೀಸ್. ಈ ಪ್ರಕಾರನ ಎರೋ ಕೀಸನ್ನು ಯೂಸ್ ಮಾಡ್ಕೋಬೋದು. ಈ ಎರೋ ಕೀಸನ್ನು ನಾವು ಸೆಲೆಕ್ಟ್ ಮಾಡಲಿಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಶಿಫ್ಟನ್ನು ಪ್ರೆಸ್ ಮಾಡಿ ಎರೋ ಕೀಸನ್ನು ಈ ಪ್ರಕಾರ ನಾವು ತೊಗೋಬೇಕಾಗ್ತದೆ. ಓಕೆ, ಎರೋ ಕೀಸನ್ನು ಈ ಪ್ರಕಾರ ತೊಗೊಂಡ್ರೆ ಏನಾಗ್ತದೆ, ಸೆಲೆಕ್ಟ್ ಆಗ್ತದೆ. ಓಕೆ, ನೋಡಿ ಸೆಲೆಕ್ಟ್. ಮತ್ತು ಇಲ್ಲಿ ಅಪ್ ಎರೋ ಹೊಡ್ಕೊಂಡು ಹೋಗಿಬಿಡೋದು, ಎಲ್ಲ ಸೆಲೆಕ್ಟ್ ಆಗ್ತದೆ. ಮತ್ತು ಅದನ್ನೇ ಶಿಫ್ಟ್ ಹಿಡ್ಕೊಂಡು ಡೌನ್ ಎರೋ ಹೊಡೆದು ಅಂದ್ರೆ ಡಿಸೆಲೆಕ್ಟ್. ಓಕೆ, ಈ ಪ್ರಕಾರ ನಾವು ಇಲ್ಲಿ ಎರೋ ಮಾರ್ಕನ್ನು ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಆಮೇಲೆ ಬರ್ತಕ್ಕಂಥದ್ದು ಬ್ಯಾಕ್ ಪೇಸ್ ಆಯಿತು. ಇಲ್ಲಿ ಬರ್ತಕ್ಕಂಥದ್ದು ಡಿಲೀಟ್. ಇಲ್ಲಿ ಡಿಲೀಟ್ ಯಾವ ರೀತಿ ಡಿಲೀಟ್ ಮಾಡ್ತಾಯಿದ್ದಪ್ಪ ಅಂದರೆ ಇಲ್ಲಿ ನಾ ಏನು ಮಾಡ್ತೀನಿ ಈಗ, ಜಸ್ಟ್ ಈ ಬ್ಯಾಕ್ ಪೇಸ್ ಅಂದರೆ ಏನಾಗ್ತದೆ ಇಲ್ಲಿ ನೋಡಿರಿ, ಲೆಫ್ಟ್ ಸೈಡ್ದ ಅಕ್ಷರ ಡಿಲೀಟ್ ಆಗ್ತಾವೆ. ಕಂಟ್ರೋಲ್ Z. ನಾ ಏನು ಮಾಡ್ತೀನಿ ಈಗ, ಇಲ್ಲಿ ಕರ್ಸರ್ ಇಟ್ಟು ನೋಡಿರಿ, ನಮ್ಮ ಲೆಫ್ಟ್ ಕರ್ಸರ್ ಇಟ್ಟು ಇಲ್ಲಿ ಡಿಲೀಟ್ ಮಾಡ್ತೀನಿ. ಅವಾಗ ಏನಾಗ್ತದೆ, ರೈಟ್ ಅಕ್ಷರ ಎಲ್ಲ ಏನಾಗ್ತವೆ ಇಲ್ಲಿ ಡಿಲೀಟ್ ಆಗ್ತವೆ. ನೋಡಿರಿ, ಇದು ಬ್ಯಾಕ್ ಪೇಸ್ ಮತ್ತು ಡಿಲೀಟ್ಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ. ಬ್ಯಾಕ್ ಪೇಸ್ ಅಂದರೆ ಲೆಫ್ಟ್ ಸೈಡ್ದು ಡಿಲೀಟ್ ಮಾಡ್ತದೆ. ಡಿಲೀಟ್ ಅಂದರೆ ಏನು ಮಾಡ್ತದೆ, ಅದು ನಾವು ಏನು ಇಟ್ಟಿರ್ತೇವಲ್ಲ ಕರ್ಸರ್, ನಮ್ಮ ರೈಟ್ ಸೈಡ್ದು ಕರ್ಸರ್ದಿಂದ ರೈಟ್ ಸೈಡ್ಗೆ ಇರ್ತಕ್ಕಂಥ ಲೆಟರ್ಸ್ ಎಲ್ಲ ಅದು ಏನು ಮಾಡ್ತದೆ, ಡಿಲೀಟ್ ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಬರ್ತದೆ, ಇಲ್ಲಿ ನೋಡಿರಿ ನಾನು ಏನು ಮಾಡಿದ್ದೀನಿ, ಇಲ್ಲಿ ಕರ್ಸರ್ ಇಲ್ಲಿ ಇಡ್ತೀನಿ, ಎದಲ್ಲಿ ಇಡ್ತೀನಿ. ಈಗ ನಾನು ಏನು ಮಾಡ್ತೀನಿ, ಎಂಡ್ ಹೊಡಿತೀನಿ. ಎಂಡ್ ಹೊಡೆದ ಕೂಡಲೇ ಆ ಲೈನ್ ಎಂಡ್ಗೆ ಏನು ಬಂದಿದೆ, ಅಲ್ಲಿ ಕರ್ಸರ್ ಬಂದಿದೆ. ಆ ಲೈನ್ ಎಂಡ್ಗೆ ಕರ್ಸರ್ ಬಂದಿದೆ. ಮತ್ತು ನಾನು ಹೋಮ್ ಹೋಗ್ತೀನಿ. ಹೋಮ್ ಹೋದ ನಂತರ ಮತ್ತು ಮೊದಲನೇ ಪೋರ್ಷನ್ಗೆ ಅಲ್ಲೇ ಬಂದಿರ್ತದೆ. ಸೊ ಇದು ಏನಾಗ್ತಿದ್ದಪ್ಪ ಅಂದ್ರೆ ಹೋಮ್ ಮತ್ತು ಎಂಡ್ ಅಂತೇಳಿ ಬರ್ತದೆ. ಸೊ ಇನ್ನು ನಾ ಏನು ಮಾಡಬೇಕಪ್ಪ ಅಂದ್ರೆ ಪೇಜ್ ಅಪ್ ಪೇಜ್ ಡೌನ್ ತೊಗೋಬೇಕಾಗಿದೆ. ನೋಡಿರಿ, ಪೇಜ್ ಅಪ್ ಪೇಜ್ ಡೌನ್, ಇದು ಡೌನು, ಇದು ಅಪ್ಪು. ಪೇಜ್ ಅಪ್ ಪೇಜ್ ಡೌನ್, ಪೇಜ್ ಅಪ್, ಪೇಜ್ ಡೌನ್, ಪೇಜ್ ಅಪ್. ಸೊ ಈ ರೀತಿಯಾಗಿ ನಾನು ಪೇಜ್ ಅಪ್ ಮತ್ತು ಪೇಜ್ ಡೌನನ್ನು ತಗೋಬೋದು. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಪ್ರಿಂಟ್ ಸ್ಕ್ರೀನ್ ಬರ್ತದೆ. ಈ ಪ್ರಿಂಟ್ ಸ್ಕ್ರೀನ್ ಎದ್ರ ಸಲ ಯೂಸ್ ಆಗ್ತೈತೆ ಅಂದರೆ ನಾವು ಯಾವುದಾದ್ರೂ ಒಂದು ಸ್ಕ್ರೀನ್ ಇದನ್ನು ತೊಗೋಬೇಕಾಗ್ತದೆ, ಅಂದರೆ ಸ್ಕ್ರೀನ್ ಶಾಟ್ ತೊಗೋಬೇಕಾಗ್ತದೆ. ಆ ಸ್ಕ್ರೀನ್ ಶಾಟ್ ತೊಗೊಳ್ಳಿಕ್ಕೆ ನಾನು ಯೂಸ್ ಮಾಡ್ಕೋಬೋದು. ಓಕೆ, MS ವರ್ಡಲ್ಲಿ ಅದನ್ನು ಸ್ಕ್ರೀನ್ ಶಾಟ್ ಯಾವ ರೀತಿ ತಗೊಳ್ಳೋದು ಅನ್ನೋದು ಹೇಳ್ತೀನಿ. ಆಮೇಲೆ ಸ್ಕ್ರಾಲ್ ಇದೆ. ಈ ಸ್ಕ್ರಾಲ್ ಏನಾಗ್ತದೆ ಅಂದರೆ ಇಲ್ಲಿ ಆನ್ ಮಾಡಿದರೆ, ಈ ಸ್ಕ್ರಾಲ್ ಆನ್ ಮಾಡಿದರೆ ಇಲ್ಲಿ ಲೈಟ್ ಆಗ್ತಿದೆ ನೋಡಿರಿ. ಇದು ಸ್ಕ್ರಾಲ್ ನಾನು ಇದ್ರೊಳಗಡೆ ನುಡಿ ಒಳಗಡೆ ನಾವು ಸ್ಕ್ರಾಲ್ ಆನ್ ಮಾಡಿ ಏನು ಮಾಡಬೇಕಂದ್ರೆ ನುಡಿ ಟೈಪ್ ಮಾಡಬೇಕಾಗ್ತದೆ. ಸ್ಕ್ರಾಲ್ ಆಫ್ ಇದ್ದಿತ್ತಂದರೆ ನುಡಿ ಸರಿಯಾಗಿ ಬರೋದಿಲ್ಲ. ಇಲ್ಲಿ ಆನ್ ಇದ್ದಿತ್ತಂದರೆ ನುಡಿಯನ್ನು ಪರ್ಫೆಕ್ಟಾಗಿ ನಾವು ಮಾಡ್ಕೋಬೋದು. ಇದು ಸ್ಕ್ರಾಲ್ ಬಟನ್. ಇನ್ನು ಪಾಸ್ ಬ್ರೇಕ್ ಅಂದರೆ ಸಿ ಪ್ರೋಗ್ರಾಮ್ದಲ್ಲಿ ಸ್ವಲ್ಪ ಕಂಟಿನ್ಯೂಸ್ಲಿ ಲೂಪ್ ಆಗ್ತಿರ್ತದೆ. ಆವಾಗ ನಾವು ಏನು ಮಾಡೋದು, ಪಾಸ್ ಬ್ರೇಕ್ ಕೊಡೋದು ಕೂಡಲೇ ಅಲ್ಲಿ ಸ್ಟಾಪ್ ಆಗಿ ನಿಂತು ಬಿಡ್ತದೆ. ಸೊ ಇವೆಲ್ಲ ಏನರಪ್ಪ ಅಂದರೆ ಇಲ್ಲಿ ಮತ್ತೊಂದು ಇಲ್ಲಿ ನಾನು ಏನು ಹೇಳಿದ್ದೆ ನೋಡಿ, ನಮ್ ಲಾಕ್ ಇಲ್ಲಿ ಆನ್ ಇದೆ. ಇಲ್ಲಿ ನಾನು ಏನು ಮಾಡ್ತೀನಿ, ನಂಬರ್ ಹೊಡ್ತೀನಿ. ಇಲ್ಲಿ ತೊಗೊಳ್ತೀನಿ ಕರ್ಸರ, ಇಲ್ಲಿ ನಂಬರ್ ಹೊಡ್ತೀನಿ. ನೋಡಿರಿ, ನಂಬರ್ ಹೊಡೆದ್ರೆ ಬರ್ತಾ ಇದೆಯಲ್ಲೂ ಇಲ್ಲ. ಓಕೆ, ನಮ್ಮ ನೆಕ್ಸ್ಟ್ ಜಂಪ್ ಆಗ್ತಾಯಿದೆ ಅದು. ಸೊ ಅದಕ್ಕೆ ಯಾಕೆ ನಂಬರ್ ಬರ್ತಾ ಇಲ್ಲ ಅಂದರೆ ಇಲ್ಲಿ ನಾನು ನಮ್ ಲಾಕ್ ಆನ್ ಮಾಡಬೇಕು. ಆನ್ ಮಾಡಿದ ತಕ್ಷಣ ಇಲ್ಲಿ ನೋಡಿರಿ ನಂಬರ್ ಬರ್ತಾ ಇದೆಯಲ್ಲ. ಓಕೆ, ಇದು ನಮ್ ಲಾಕ್. ಸೊ ಈ ರೀತಿಯಾಗಿ ನಾವು ಕೀಬೋರ್ಡನ್ನು ಯೂಸ್ ಮಾಡ್ಕೋಬೋದು. ಇದು ಕೀಬೋರ್ಡ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅನ್ನೋದು ನಾನು ನಿಮಗೆ ಪ್ರಾಕ್ಟಿಕಲಾಗಿ ಹೇಳಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ.
ಸೊ ಇಲ್ಲಿವರೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು.